ದೇಶದೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ದಕ್ಷಿಣ ಭಾರತದಲ್ಲಿ ಹೆಚ್ಚು ಸಂಭ್ರಮದಿಂದ ಆಚರಿಸಲಾಗುವ ಗೋಕುಲಾಷ್ಟಮಿಗೆ ಕೃಷ್ಣನ ಊರು ಉಡುಪಿ ಸರ್ವಸನ್ನದ್ಧವಾಗಿದೆ. ದಾವಣಗೆರೆಯಲ್ಲಿ ಮಕ್ಕಳಿಗೆ ಶ್ರೀಕೃಷ್ಣನ ವೇಷಭೂಷಣ ಸ್ಪರ್ಧೆ ನಡೆದಿದೆ. ಒಟ್ಟಾರೆ ರಾಜ್ಯದ ಎಲ್ಲೆಡೆ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಇಂದು ದೇಶದೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಕೃಷ್ಣನ ಊರು ಉಡುಪಿಯಲ್ಲಂತೂ ಕಳೆದೊಂದು ವಾರದಿಂದಲೇ ಜನ್ಮಾಷ್ಟಮಿಯ ಸಂಭ್ರಮವಿದೆ. ಜನ್ಮಾಷ್ಟಮಿಗಾಗಿ ವಿವಿಧ ತಿಂಡಿ ತಿನಿಸುಗಳನ್ನು ತಯಾರಿಸಲಾಗಿದೆ. ಸಂಪೂರ್ಣ ಸಿದ್ಧತೆಗಳನ್ನು ಪೂರ್ವಭಾವಿಯಾಗಿ ಮಾಡಿಕೊಳ್ಳಲಾಗಿದೆ. ಇನ್ನು ದಾವಣಗೆರೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪುಟ್ಟ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷಭೂಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ದಾವಣಗೆರೆಯ ದೈವಜ್ಞ ಯುವ ವೇದಿಕೆ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ 150ಕ್ಕೂ ಹೆಚ್ಚು ಮಕ್ಕಳು ಕೃಷ್ಣನ ವೇಷ ಧರಿಸಿದರು. ಜ್ಞಾನೇಶ್ವರಿ ಮಹಿಳಾ ಸಂಘದ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳಿಗೆ ಕೃಷ್ಣನ ವೇಷ ಹಾಕೊಂಡ್ಬಿಟ್ಟು ಈಗ ಕೃಷ್ಣಾಷ್ಟಮಿ ಪ್ರಯುಕ್ತ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಕ್ಕಳು ಯಾವ ರೀತಿ ಭೂಷಣ ಹಾಕೊಂಡ್ಬರ್ತಾರೆ, ಯಾವ ರೀತಿ ವೇಷ ಹಾಕೊಂಡ್ಬರ್ತಾರೆ, ವಿವಿಧ ರೀತಿಯಲ್ಲಿ ಇದನ್ನ ಇದೆ, ವೇಷಭೂಷಣ ಇದೆ. ಅದು ನೋಡೋಣ, ಮಕ್ಕಳಿಗೆ ಸಂತೋಷ ಆಗುತ್ತೆ, ತಾಯಂದ್ರಿಗೂ ಸಂತೋಷ ಆಗುತ್ತೆ. 3 ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ 1 ರಿಂದ 5 ವರ್ಷದೊಳಗಿನ ಮಕ್ಕಳ ಸ್ಪರ್ಧೆಯಂತೂ ನೋಡೋದಕ್ಕೆ ಮುದ್ದಾಗಿತ್ತು. ಕೃಷ್ಣ ಅರ್ಜುನಿ ಭಗವತಿ ಅಷ್ಟಾದಶ ವಾಹಿನಿ ಅನುಭವಾಮಿ ಚಾಂದಯಾಮಿ ಭಗವದ್ಗೀತೆ. ಮಕ್ಕಳು ಹೇಗೆ ಇದ್ರೂ ಮುದ್ದಾಗಿ ಕಾಣಿಸ್ತಾರೆ. ಅದರಲ್ಲೂ ಬಾಲಕೃಷ್ಣನ ವೇಷ ಧರಿಸಿದ್ರಂತೂ ಬೆಣ್ಣೆ ಕೃಷ್ಣನೇ ಭುವಿಗಿಳಿದು ಬಂದಂತೆ ಭಾಸವಾಗುತ್ತೆ. ರಾಚಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7, ದಾವಣಗೆರೆ.